ಅಷ್ಟು ದಮ್ಮಿದ್ಯಾ ನಿಂಗೆ? ಸಾರಿ, ಅದು ಹಾಗಲ್ಲ, ಏನೋ ಫ್ಲೋ ಏನೇ? ನಾನು ಯಾರು ಗೊತ್ತಾ ನಿನಗೆ? ನನ್ನ ರೇಂಜ್ ಏನು ಅಂತ ಗೊತ್ತಾ ನಿನಗೆ? ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ಚಿಟಿಕೆ ಹೊಡೆದ್ರೆ ಗಾಳಿಲಿ ಹಾರ್ ಹೋಗೋದನ್ನ ಸಿನಿಮಾದಲ್ಲಿ ನೋಡಿರ್ತ್ಯ. ನನ್ನ ಮಾಮ್ ಚಿಟಿಕೆ ಹೊಡೆದ್ರೆ CM ಎದ್ದು ನಿಲ್ತಾರೆ. ದ್ಯಾಟ್ಸ್ ಮೈ ರೇಂಜ್ ಅಂತ ನನ್ನೇ ಸಾಯಿಸ್ತೀಯ? ಆ ಮಾತು ಹೇಳೋಕ್ಕೆ ನಿನಗೆ ಎಷ್ಟು ಗಟ್ಸು? ನೀನು ನನ್ನ ಕೊಲ್ಲೋದಲ್ಲ, ನಾನೇ ನಿನ್ನ ಮುಗಿಸ್ತೀನಿ. ನನ್ನ ಸಾಯಿಸ್ಬೇಕು ಅನ್ನೋ ಥಾಟ್ ನಿನಗೆ ಬಂದಿದ್ದಕ್ಕೆ ನಾನೇ ನಿನ್ನ ಕೊಂದು ಬಿಡ್ತೀನಿ. ನಂದಿಕಾ ಅಂದ್ರೆ ದೊಡ್ಡ ವಿಲನ್, ಕ್ರಿಮಿನಲ್ ಅಂದ್ಕೊಂಡಿದ್ದೆ. ಸಣ್ಣ ಮಾತಿಗೆ ಹೆದರುತ್ಯಾ ಅಂದ್ರೆ ಛೇ, ನಮ್ ವಿಲನ್ ಮರ್ಯಾದೆ ಹೋಗತ್ತೆ. ಪ್ಲಾನ್ ಮಾಡಿ ಸಿಕ್ ಬೀಳೋದ್ ಬಿಟ್ರೆ ಸಿಗದೆ ಏನ್ ಕೆಲಸ ಮಾಡಲ್ಲ ಅಂತಾಯ್ತು ನೀನು. Anyhow, now you are my friend. Happy to meet you, my dear Nandika. ಏನೂ ಅರ್ಥ ಆಗ್ತಿಲ್ಲ ಅಲ್ವಾ? ಸಾಯಿಸ್ತೀನಿ ಅಂದವಳು ಶೇಕ್ ಹ್ಯಾಂಡ್ ಕೊಡ್ತಾಳಲ್ಲ ಅಂದ್ಕೊಂಡ್ಯಾ? ತಪ್ಪೇನಿಲ್ಲ, ಯಾಕಂದ್ರೆ ನೀನು ಕೊಲ್ಬೇಕು ಅಂದ್ಕೊಂಡಿದ್ದು ನನ್ನ ಅಲ್ವೇ ಅಲ್ಲ. ಕನ್ಫ್ಯೂಸಿಂಗ್ ಆಗಿದ್ಯಾ? ನಾನು ಒರಿಜಿನಲ್ ನಿತ್ಯ, ನೀನು ಮರ್ಡರ್ ಮಾಡಬೇಕು ಅಂದ್ಕೊಂಡಿದ್ದು ಡೂಪ್ಲಿಕೇಟ್ ನಿತ್ಯನ. ಏನ್ ನೀನ್ ಹೇಳೋದು? ನಿತ್ಯ ಒಬ್ಳಲ್ಲ, ಇಬ್ರು. ಆ ಡೂಪ್ಲಿಕೇಟ್ ಹೆಸರು ಗಂಗಾ, ನನ್ ಮನೆ ಕೆಲಸದವಳು. ಮತ್ತೆ ನಿನ್ ಪ್ಲೇಸಲ್ಲಿ ಅವಳು ಹಾಕಿದಾಳೆ? ಸಾಯೋದಿಕ್ಕೆ. ಜೈ ಫ್ಯಾಮಿಲಿಗೆ ಒಂದು ಶಾಪ ಇದೆ. ಅದ್ರ ಪ್ರಕಾರ ಆ ಮನೆ ವಾರಸ್ದಾರ ತಾಳಿ ಕಟ್ಟೋ ಮೊದಲನೇ ಹೆಂಡತಿ ಸತ್ತು ಹೋಗ್ತಾಳೆ. ವಾಟ್? ಎಸ್, ಇಲ್ಲಿ ತನಕ ಎಷ್ಟೋ ಜನ ಸತ್ತೋಗಿದ್ದಾರೆ. ಆ ಸಾವಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನನ್ನ ಪ್ಲೇಸಲ್ಲಿ ಗಂಗಾನ ಇಟ್ಟಿದ್ದು. ಆ ವಿಷಯ ಅವಳಿಗೂ ಗೊತ್ತಿಲ್ಲ, ಜೈ ಕೂಡ ಗೊತ್ತಿಲ್ಲ. ನಾಳೆ ಜೈ ಅವಳ ಕುತ್ತಿಗೆಗೆ ತಾಳಿ ಕಟ್ತಿದ್ದ ಹಾಗೆ ಶಾಪ ಯಮನ್ ತರ ಅವಳನ್ನ ಚೇಸ್ ಮಾಡತ್ತೆ. ನಿನ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ಅವಳು ಸಾಯ್ತಾಳೆ. ಆಮೇಲೆ ಜೈ ಜೊತೆ ನಾನು ಹ್ಯಾಪಿಯಾಗಿರ್ತೀನಿ. ಹೇಗಿದೆ ನನ್ನ ಪ್ಲಾನ್? ಸೂಪರ್. ನಾನೇ ಕಿಲಾಡಿ ಅಂದ್ಕೊಂಡ್ರೆ ನನ್ಗಿಂತ ಕಿಲಾಡಿ ಆಗಿದೆಯಲ್ಲ ನೀನು. ನಿಂಗೆ ವಿರಾಟ್ ಹೇಗೋ, ನನ್ಗೆ ಜೈ ಹಾಗೆ. ಅವನಿಗೋಸ್ಕರ ಏನಾದ್ರೂ ಮಾಡ್ತೀನಿ. ನಿನ್ ಶತ್ರು ಆ ಭೂಮಿ ಆದ್ರೆ ನನ್ನ ಶತ್ರು ಆ ಗಂಗಾ. ಅವಳನ್ನ ಸಾಯಿಸೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ನಾವು ಫ್ರೆಂಡ್ಸ್ ಅಂದ್ಯಾ? ಅಷ್ಟೇ ಅಲ್ವಾ? ಬಟ್ ನೀನ್ ಈ ವಿಷಯ ಯಾರಿಗೂ ಹೇಳ್ಬೇಡ. ಅಷ್ಟೇ ಅಲ್ಲ, ಮದ್ವೆ ಆಗೋವರೆಗೂ ಆ ಗಂಗನ್ನ ಟಚ್ ಮಾಡಬೇಡ. ಮದ್ವೆ ಆದ್ಮೇಲೆ ನಿನ್ನಿಷ್ಟ. ಅವಳನ್ನ ಹೇಗ್ ಮುಗಿಸಿದ್ರು ನನಗೋಕೆ. ಆ ಗಂಗಾ ನನ್ನ 3 times ಇನ್ಸಲ್ಟ್ ಮಾಡಿದಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅದನ್ನೇ ಹೇಳ್ತಿದ್ದೀನಿ. ಈ ಮದ್ವೆ ಆಗೋ ತನಕ ಇರು. ಅಷ್ಟರಲ್ಲಿ ಏನಾದ್ರೂ ಮಾಡಿದ್ರೆ
ಈ ಮದ್ವೆಲಿ ಇಲ್ಲಿ ತನಕ ನೀನ್ ಮಾಡಿರೋ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಈ ಫೋನಲ್ಲಿ ರೆಕಾರ್ಡ್ ಆಗಿದೆ. ಕೊನೆಗೆ ನೀನು ಆಗ್ಲೇ ಕಟ್ಟಿದ ತಂತಿ ಕೂಡ. ಸೊ ನನ್ನ ಮಾತು ಮೀರಿ ನೀನೇನಾದ್ರೂ ಮಾಡಿದ್ರೆ ಈ ಎವಿಡೆನ್ಸ್ನ 1 by 1 ಲೀಕ್ ಮಾಡ್ತೀನಿ. ವಿರಾಟ್ ಜೊತೆ ನಿನ್ ಮದ್ವೆ ಆಗ್ದಿದ್ದ ಹಾಗೆ ಮಾಡ್ತೀನಿ. ಬಿ ಕೇರ್ಫುಲ್. ಏ ನಿತ್ಯ, ನಾನ್ ಕಡಿಮೆ ಅಂದ್ಕೊಂಡು ನಂಗೆ ವಾರ್ನಿಂಗ್ ಕೊಡ್ತೀಯಾ? ನಂಗೆ ಆಪೋಸಿಟ್ ಆಗಿ ನಿನ್ನ ಹತ್ರ ಪ್ರೂಫ್ ಇರೋದ್ರಿಂದ ಈ ಮದುವೆ ತಡೆಯೋದಿಲ್ಲ. ಆದ್ರೆ ಮದುವೆ ಆಗೋದ್ರಲ್ಲಿ ನನಗೆ ಅವಮಾನ ಮಾಡಿರೋ ಆ ಗಂಗಾಗ್ ಮಾತ್ರ ಬುದ್ಧಿ ಕಲಿಸ್ತೀನಿ. ಇವಳು ಯಾರು? ನಿತ್ಯನ್ ಕಡೆಯವಳ? ನೀವು ಎದ್ಬಿಟ್ರಾ? ಥ್ಯಾಂಕ್ ಗಾಡ್. ಹಲೋ ಸರ್, ಇವ್ರಿಗೆ ಪ್ರಜ್ಞೆ ಬಂದಿದೆ. ನಿಜಾನಾ? ಈಗಲೇ ಡಾಕ್ಟರ್ಗೆ ಹೇಳು, ನಾನು ಅಲ್ಲೇ ಬರ್ತಿದ್ದೀನಿ. ಸರಿ ಸರ್. ಡ್ರೈವರ್, ಬೇಗ ಹೋಗು. ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇವಳು ಖಂಡಿತ ನಿತ್ಯನ್ ಕಡೆಯವಳೆ. ನನ್ನನ್ನ ನಿತ್ಯಂಗೆ ಹಿಡ್ಕೊಡಕ್ಕೆ ಹೋಗ್ತಾ ಇದ್ದಾಳೆ. ತಪ್ಪಿಸ್ಕೋಬೇಕು, ಮೊದಲು ತಪ್ಪಿಸ್ಕೋಬೇಕು. ರೂಪಾಗೆ ಗಂಗನ್ ಬಗ್ಗೆ ಹೇಳಬೇಕು. ಏನಾಯ್ತಿಲ್ಲಿ? ಎಲ್ಲಿ ಹೋಗಿದ್ದಾರೆ? ರೂಪಾ ಹತ್ರ ಹೋಗ್ಬೇಕು. ಗಂಗಾ ನಿಮ್ಮ ಮಗಳೇ ಅಂತ ಹೇಳ್ಬೇಕು. ಇಂದು, ತುಳಸಿ ಎಲ್ಲಿ? ಅವರನ್ನೇ ಹುಡ್ತಿದ್ವಿ ಸರ್. ಹುಡ್ಕೋದೇನು? ತುಳಸಿ ಏನಾದ್ಲು? ಇಲ್ಲಿಂದ ಹೊರಟೋಗಿದ್ದಾರೆ ಸರ್. ಎಂಥ ಕೆಲಸ ಮಾಡಿದೆ ತುಳಸಿ. ಸಿಕ್ಕಿದ ಹಾಗೆ ಸಿಕ್ಕಿ ಮಾಯ ಆಗ್ಬಿಟ್ಯಾ. ನನ್ನ ಮಗಳ ಬಗ್ಗೆ ಏನು ಹೇಳ್ದೇನೆ ಹೊರಟೋದ್ಯಾ? ಈ ಪೂಜೆಗಿಂತ ಮೊದಲು ನಮ್ಮ ವಂಶ ಪಾರಂಪರ್ಯವಾಗಿ ಮಾಡ್ಬೇಕಾಗಿರೋ ಒಂದ್ ಶಾಸ್ತ್ರನ ಮುಗಿಸ್ಬೇಕು. ಆ ಕೆಲ್ಸ ಏನಜ್ಜಿ? ನಮ್ ಸ್ವಂತ ಗ್ರಾಮ ಆಗಿರೋ ದೇವಿಪುರದಿಂದ ದೇವಸ್ಥಾನದ ಪುರೋಹಿತರು ಪೂರ್ಣ ಕುಂಭ ತಗೊಂಡ್ ಬರ್ಬೇಕು. ವಧುವರ ಇಬ್ರು ಸೇರಿ ಆ ಪೂರ್ಣ ಕುಂಭಕ್ಕೆ ನಮಸ್ಕಾರ ಮಾಡಿದ್ಮೇಲೆನೆ ಬೇರೆ ಪೂಜೆಗಳನ್ನ ಮಾಡ್ಬೇಕು. ಈಗ ಅಷ್ಟು ದೂರದಿಂದ ಯಾರು ಬರ್ತಾರಜ್ಜಿ? ಯಾವತ್ತೋ ಊರ್ ಬಿಟ್ಟಿರೋ ನಮ್ಮನ್ನ ಯಾಕೆ ನೆನ್ಪಿಟ್ಕೋತಾರೆ? ಹೌದು ಅಜ್ಜಿ, ಅವ್ರಿಗೆ ಸುದ್ದಿ ಕೊಡ್ಬೇಕು. ಅವ್ರು ಬರ್ಬೇಕು. ಮುಹೂರ್ತಕ್ಕೆ ತಡ ಆಗತ್ತೆ ಅಲ್ವಾ? ಇಲ್ಲಮ್ಮ,
ನಾನ್ ನೆನ್ನೆನೆ ವಿಷಯ ಎಲ್ಲ ತಿಳಿಸಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯಂ ಲಕ್ಷ್ಮೀಂ ಅಲ್ಲಿ ನೋಡಿ ಬಂದಿರ್ಬೇಕು. ಅಮ್ಮ ಕಲ್ಪನಾ, ರೂಪ, ನೀವಿಬ್ರು ಅವ್ರ ಮುಂದೆ ಹೋಗಿ ಅವ್ರನ್ನ ಕರ್ಕೊಂಡ್ ಬನ್ನಿ. ಸರಿ ಅಜ್ಜಿ, ಬನ್ನಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯಂ ಲಕ್ಷ್ಮೀಂ ಜಾತವೇದೋ ಮಾ ಆವಹ ತ್ವಾಂ ಆಹವಾಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ನಮಸ್ಕಾರ ಹಿರಣ್ಯಂ ಪುರೋಹಿತೆ. ವಿದ್ಯೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರಾಂ ದೇವೇ ಜುಷತಾಂ ಕಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಮಾದ್ದಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಜನಾರ್ದನ್, ಪದ್ಮವರ್ಣಾಂ ಅವ್ರ ಕಾಲ್ ತೊಳೆದು ಶ್ರಿಯಂ ಆ ಕಳಸ ತಗೊಂಡು ಪೂಜೆಗಿಡೋ. ಚಂದ್ರಾಂ ಪ್ರಭಾಸಾಂ ಯಶಸಂ ಜ್ವಲಂತಾಂ ಶ್ರೀಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಂ ಅಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತಾಂ ಋಣೇ ಆದಿತ್ಯವರ್ಣೇ ತಪತೋದಿಜಾತೋ ವನಸ್ಪತಿಸ್ತವ ವೃಕ್ಷೋತು ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂ ತರಾಯಾಶ್ಚ ಬಾಹ್ಯ ಲಕ್ಷ್ಮೀ ಉಪೈತು ಮಾಂ ದೇವಸಕ ಕೀರ್ತಿಶ್ಚ ಮಣಿನಾಶ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಂ ವೃದ್ಧಿಂ ದದಾತು ಮೇ ಸತ್ಯಪಾಠಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಂ ಅಹಂ ಅಭೂತಿಂ ಸಮೃದ್ಧಿಂ ಚ ಸರ್ವಾಂ ನಿರ್ಣದೇವೇ ಗೃಹ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೇಶಿನೀಂ ಈಶ್ವರೀಂ ಸರ್ವಭೂತಾನಾಂ ಮಾಮಿ ಭೂಪಹ್ವಯಸ್ಮೀಂ ಮನಸಂಕಾಮಮಾಭೂತಿಂ ಮನಸತ್ಸತ್ಯಮಶೀಮಹೇ. ನಮ್ಮ ವಂಶಾಚಾರಕ್ಕೆ ಬೆಲೆ ಕೊಟ್ಟು ದೇವಿಪುರದ ಗುಡಿಯಿಂದ ಆಶೀರ್ವಾದದ ಪೂರ್ಣ ಕಳಸ ತಗೊಂಡ್ ಬಂದಿದ್ದಕ್ಕೆ ನಿಮ್ಗೆ ಕೃತಜ್ಞತೆ ಹೇಳ್ತೀನಿ. ಒಳ್ಳೆಯ ಮನಸ್ಸಿಂದ ಪೂರ್ಣ ಕಲಶಕ್ಕೆ ಕೈ ಮುಗಿದು ಅಮ್ಮ ಅವರ ಆಶೀರ್ವಾದನ ತಗೊಳ್ಳಿ. ಗೌರಿ ಪೂಜೆಗೆ, ವಿಘ್ನೇಶ್ವರನ್ ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ. ಬಾ ನಿತ್ಯ. ಅಮ್ಮ, ಯಾವ ವಂಶಕ್ಕೆ ನಮ್ಮ ಹಿರಿಯರು ಶಾಪ ಕೊಟ್ಟಿದ್ದಾರೋ ಆ ವಂಶಕ್ಕೆ ನನ್ನ ಕೆಲಸ ಅಂತ ತಿಳ್ಕೊಂಡು ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ. ನಡೀತಾರೋ ಈ ಮದುವೆ ಆದ್ಮೇಲೆ ನಡೆಯೋ ಸಾವಿಗೆ ನಾನು ಜವಾಬ್ದಾರಿ ಅಲ್ಲ. ನಿನ್ನ ಸೇವೆಯಲ್ಲಿ ನಾನು ನಿಮಿತ್ತ ಮಾತ್ರ ತಾಯಿ. ಅಮ್ನವ್ರನ್ನ ಏನ್ ಬೇಡ್ಕೋತಾ ಇದ್ದೀರಾ ಶಾಸ್ತ್ರಿಗಳೇ? ಈ ಮದ್ವೆನ ನಿಲ್ಸಿ ಅಂತನಾ? ಈ ಮದುವೆ ಆದ್ರೆ ಏನಾಗತ್ತೆ ಅಂತ ನಿಮಗೂ ಗೊತ್ತಿಲ್ವಾ ಅಮ್ಮ? ನಿಶ್ಚಿತಾರ್ಥದಲ್ಲೇ ನಿಲ್ಲಬೇಕಾದ ಮದುವೆನ ಪೀಠದವರೆಗೂ ತಂದಿದ್ದೀರಿ. ಎಲ್ಲ ತಿಳಿದು ತಪ್ಪು ಮಾಡ್ತಿದ್ದೀರಿ. ಇಲ್ಲ ಶಾಸ್ತ್ರಿಗಳೇ, ಶಾಪ ವಿಮೋಚನೆಗೋಸ್ಕರನೇ ಈ ಪೂಜೆ ಮಾಡಿ ಈ ಮದ್ವೆ ಮಾಡಿಸ್ತಿದ್ದೀನಿ. 3 ತಲೆಮಾರಿಂದ ಎಷ್ಟೋ ಪೂಜೆನ ಮಾಡಿಸಿದ್ದೀರಿ. ಯಾವ ತಲೆಮಾರಲ್ಲಾದ್ರೂ ಈ ಸಾವು ತಪ್ಪಿದ್ಯಾ? ಈ ಸಲ ಖಂಡಿತ ತಪ್ಪುತ್ತೆ. ಈ ಮದ್ವೆಲಿ ಕಟ್ಬೇಕಾಗಿರೋ ತಾಳಿನ ಸಾಕ್ಷಾತ್ ತಿರುವಣ್ಣಾಮಲೈ ಪಂಡಿತ್ರ ಹತ್ರನೇ ಮಾಡಿಸಿದ್ದೀನಿ. ಆ ತಾಳಿಗೆ ತುಂಬಾ ಶಕ್ತಿ ಇದೆ. ಎಷ್ಟು ಅಮಾಯಕಿಯಾಗಿ ಮಾತಾಡ್ತಾ ಇದೀಯಮ್ಮ. ತಾಳಿ ಗಟ್ಟಿ ಇದ್ರೆ ಬದುಕಿ ಚೆನ್ನಾಗಿರೋದು ವರ ಮಾತ್ರನೇ. ನಿಮ್ಮ ಮನೆ ಶಾಪ ವರನಿಗಲ್ಲ, ವಧುಗೆ. ತಾಳಿ ಗಟ್ಟಿ ಇದ್ರೆ ಮದ್ವೆ ಗಟ್ಟಿ ಅಂತಾನೆ ಅಲ್ವಾ ಶಾಸ್ತ್ರಿಗಳೇ? ಇಲ್ಲಮ್ಮ, ಒಬ್ಬ ಸದ್ಬ್ರಾಹ್ಮಣನ ಮನಸ್ಸಿನಲ್ಲಿ ಹುಟ್ಟಿರೋ ಆಕ್ರೋಶ, ಆವೇದನೆ ಒಟ್ಟಾಗಿ ಹುಟ್ಟಿರೋ ಶಾಪ ಇದು. ನಿಮ್ಮ ತಲೆಮಾರಿಗೂ ವಂಶಾಗತ ಆಗತ್ತೆ ಅಂತ ಕೊಟ್ಟಿರೋ ಎಚ್ಚರಿಕೆ. ಆ ವಿವಾಹ ನಡೆದರೆ ಆ ವಧುವಿನ ಮರಣ ಸತ್ಯ.
ಪ್ರೇಮ ಪೂಜೆ. ಅದ್ಯಾವ ಪೂಜೆ? ಯುದ್ಧಕ್ ಮೊದಲು ಆಯುಧ ಪೂಜೆ, ವಿದ್ಯೆಗ್ ಮೊದಲು ಸರಸ್ವತಿ ಪೂಜೆ, ಮದ್ವೆಗ್ ಮುಂಚೆ ಬೇರ್ಬೇರೆಯಾಗಿ ನೀನು ಗೌರಿ ಪೂಜೆ, ನಾನು ವಿನಾಯಕನ್ ಪೂಜೆ ಮಾಡ್ತೀವಿ. ಆದ್ರೆ ಇಬ್ರು ಸೇರಿ ಮಾಡೋ ಪೂಜೆನ ಪ್ರೇಮ ಪೂಜೆ ಅಂತಾರೆ. ಇಂಥ ಪೂಜೆನ ನಾನೆಲ್ಲೂ ಕೇಳಿಲ್ಲ, ನೋಡಿಲ್ಲ. ಅದಕ್ಕೆ ನಾನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಲ್ಲೇ ಮದ್ವೆ ಇಟ್ಕೊಂಡು ಏನಿದು? ಅದೇ ನಾನು ಹೇಳಿದ್ದು, ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮದುವೆ. ನಾನ್ ನಿನಗೆ ತಾಳಿ ಕಟ್ಟೋ ತನಕ ನೀನ್ ನನ್ನ ಲವರ್, ಆಮೇಲೆ ನೀನ್ ನನ್ನ ಹೆಂಡ್ತಿ. ನಿನಗೆ ಕಿಸ್ ಮಾಡಿದ್ರು, ನಿನ್ನ ಹಗ್ ಮಾಡ್ಕೊಂಡ್ರು, ಎಲ್ಲ ಲೈಸೆನ್ಸ್ಡ್ ರೊಮ್ಯಾನ್ಸ್. ಅದನ್ನೇ ಮೊದಲು ಮಾಡಿದ್ರೆ ಲವ್ ರೊಮ್ಯಾನ್ಸ್. ಅಬ್ಬಾ, ಇಂಥದೆಲ್ಲ ಎಲ್ಲಿ ಕಲಿತೀರಾ ನೀವು? ಇದು ಕಲ್ತ್ರೆ ಬರಲ್ಲ, ಪ್ರೀತಿಸಿದ್ರೆ ಬರುತ್ತೆ. ಮದ್ವೆ ಆದ್ಮೇಲೆ ಬೇಕಾದ್ರೆ ಅವ್ರನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಈಗ ನನ್ನ ಮುಟ್ಬೇಡಿ. ಅವ್ರಂದ್ರೆ ಯಾರು? ಅವ್ರಂದ್ರೆ ನಾನೇ. ಮದ್ವೆ ಆದ್ಮೇಲೆ ನಿಮ್ಮವಳಾಗ್ತೀನಲ್ಲ, ಹಾಗೇಳಿದ್ದು. ಮದ್ವೆ ಆದ್ಮೇಲೆ ನನ್ನವಳಾಗ್ತೀಯಾ, ಮಕ್ಳಾದ್ಮೇಲೆ ಆಂಟಿ ಕೂಡ ಆಗ್ತೀಯಾ. ಬಟ್ ನನ್ ಲವ್ವರ್ ಆಗೋದು ಇನ್ ಸ್ವಲ್ಪ ಹೊತ್ತಲ್ವಾ? ಅದಕ್ಕೆ ಈಗ ಮಾಡೋ ರೊಮ್ಯಾನ್ಸ್ ಲೈಫ್ ಲಾಂಗ್ ನೆನ್ಪಿರತ್ತೆ. ಬೇರೆಯವರಿಗೆ ಪಾಠ ಆಗೋದ್ರ ಜೊತೆಗೆ ಫ್ಯೂಚರ್ ಲವರ್ಸ್ಗೆ ದಾರಿ ಆಗತ್ತೆ. ಮತ್ತೇನು ಬೇಡ್ವಾ? ಪ್ಲೀಸ್ ನಿತ್ಯ, ಮದ್ವೆಗ್ ಮುಂಚೆ ಅದು ಇದು ಅಂತ ಎಷ್ಟೋ ತಪ್ಪು ಮಾಡ್ತಿರ್ತೀವಿ. ಅದನ್ನ ಎಲ್ರೂ ಮಾಡ್ತಾರೆ, ಅದ್ ಯಾರಿಗೂ ನೆನ್ಪೂ ಇರಲ್ಲ. ಆದ್ರೆ ನಾವೀಗ ಮಾಡೋ ರೊಮ್ಯಾನ್ಸ್ ಲೈಫ್ ಲಾಂಗ್ ಮೆಮೊರಿ ಆಗಿರುತ್ತೆ. ನಿತ್ಯ, ಬೇಡ ಅನ್ಬೇಡ. ಹಾಗಲ್ಕಾಯಿ ತಿಂತೀರಾ? ಏನು? ಹಾಗಲ್ಕಾಯಿ ತಿಂತೀರಾ? ಯಾಕೆ? ಕಹಿ ಇರುತ್ತೆ. ಏನ್ ಮಾತಾಡ್ತಿದ್ಯಾ? ಅಲ್ವಾ? ನಿಮ್ ಮಾತ್ ನನ್ಗೆ ಹಾಗೆ ಅನ್ಸುತ್ತೆ. ಹೇ, ಸ್ವೀಟ್ ರೊಮ್ಯಾನ್ಸ್ ನ ಕಹಿ ಹಾಗಲ್ಕಾಯಿ ಹೋಲಿಸ್ತೀಯಾ? ಮಹಾನುಭಾವ, ಗೌರಿ ಪೂಜೆಗೆ ಟೈಮ್ ಆಗಿದೆ, ನಾನು ಹೋಗ್ಬೇಕು. ವೇಟ್. ಒಟ್ನಲ್ಲಿ ಭಾವಿ ಪತಿಗೆ ಪತಿ ಪೂಜೆ ಮಾಡಲ್ಲ ಅಂತಾಯ್ತು. ಪತಿ ಪೂಜೆನೂ ಇಲ್ಲ, ಪ್ರೀತಿ ಪೂಜೆನೂ ಇಲ್ಲ. ಲೇಟ್ ಆದ್ರೆ ಮುಹೂರ್ತ ದಾಟ ಹೋಗುತ್ತೆ. ಮತ್ತೊಂದ್ ಮುಹೂರ್ತಕ್ಕೆ ಕಾಯಕ್ ನನ್ಗಂತೂ ಆಗಲ್ಲಪ್ಪ. ಹೋಗು. ತಾಳಿ ಕಟ್ಟೋದ್ರೊಳಗಡೆ ನಿನ್ ಹತ್ರ ಕಿಸ್ ತಗೊಳ್ದೇ ಇದ್ರೆ ನನ್ನ ಹೆಸರು ಸೂರ್ಯವಂಶ ಜಯಸೂರ್ಯನೇ ಅಲ್ಲ. ಸಾರ್, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ ಸಾರ್? ನಿಮ್ ಮೇಡಮ್ ಏನಯ್ಯ, ಸ್ವಲ್ಪನೂ ಸೆನ್ಸ್ ಆಫ್ ರೊಮ್ಯಾನ್ಸೇ ಇಲ್ಲ ಸಾರ್. ತಾಳಿ ಕಟ್ಟೋಕ್ಕೂ ಮುಂಚೆ ಒಂದ್ ಮುದ್ದಿಲ್ಲ, ಏನ್ ಕೇಳಿದ್ರು ಮುಸು ಅಂತಾಳೆ. ಸ್ವಲ್ಪ ಹೊತ್ತಲ್ಲೇ ಮದುವೆ ಇಟ್ಕೊಂಡು ನೀವು ಮೇಡಮ್ನ ಕೇಳ್ತಾ ಇರೋದು ಇದಕ್ಕ ಸಾರ್? ಏನ್ ನಾಣಿ, ತಪ್ಪಾ? ತಪ್ಪನ್ನ ತಪ್ಪಿಲ್ಲ ಅಂತೀರಾ? ನಿಮ್ಮಂತವ್ರನ್ನ ನೋಡ್ತಾನೆ ಇರ್ತೀನಿ ಸಾರ್. ಮಹಾನುಭಾವ. ಹೌದು, ನೀನ್ ಮೀನಾಕ್ಷನ ಕೇಳಿಲ್ವಾ? ಕೇಳೋದ? ತಾಳಿ ಕಟ್ಟೋ ತನಕ ಅವಳನ್ನ ಟಚ್ ಕೂಡ ಮಾಡಿಲ್ಲ ಸಾರ್. ವೇಸ್ಟ್ ನಾಣಿ, ನಿನ್ ಲೈಫೇ ವೇಸ್ಟ್. ಆ ತರದ್ ಅಂದವಾದ್ ನೆನ್ಪಿಲ್ದಿರೋ ಜೀವನನೇ ವೇಸ್ಟ್. ಆದ್ರೂ ಮದ್ವೆ ಆದ್ಮೇಲೆ ಏನಿರುತ್ತಯ್ಯ? ಎಲ್ರಿಗೂ ನಿಮ್ಮಾಗೆ ಆಗುತ್ತಾ? ಇಲ್ಲೇ ಇದ್ರೆ ಕೆಲಸ ಹಾಳಾಗುತ್ತೆ. ಬನ್ನಿ, ಕೆಳಗಡೆ ಪೂಜೆಗೆ ಲೇಟ್ ಆಯ್ತು ಅಂತ ಎಲ್ರು ಕರೀತಾ ಇದ್ದಾರೆ, ಬನ್ನಿ. ಹಿಯರ್ ಕಮ್ಸ್ ದಿ ಡೆವಿಲ್. ಇವಳನ್ನ ಈ ಸಲ ಮರ್ಡರ್ ಮಾಡಿ ಡೆಡ್ ಬಾಡಿನೇ ತಗೊಂಡು ಹೋಗ್ಬೇಕು. ಆಂಟಿ, ನೀವಿಲ್ಲಿ? ಚೆನ್ನಾಗಿದ್ಯೇನಪ್ಪ? ಐ ಆಮ್ ಫೈನ್ ಆಂಟಿ. ಅವತ್ ನಿಮ್ಮನ್ನ ಹಾಸ್ಪಿಟಲ್ ನಲ್ಲಿ ನೋಡಿದೆ. ಏನಾಯ್ತು ಆಂಟಿ, ಈಗ ಹೇಗಿದ್ದೀರಾ? ಪರವಾಗಿಲ್ಲಪ್ಪ. ಗಂಗಾ ಎಲ್ಲಿದ್ದಾಳೆ? ಗಂಗಾನಾ? ಗಂಗಾ ಯಾರು? ಅದು ಗಂಗಾ ಅಲ್ಲಪ್ಪ, ರೂಪಾ ಅವ್ರನ್ನ ನೋಡಿದ್ಯಾ? ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಓ, ನಮ್ಮ ಆಂಟಿ ನಿಮಗೆ ಮೊದಲೇ ಗೊತ್ತಾ? ಅಲ್ಲಿರ್ಬೇಕು ನೋಡಿ.
ಸರಿನಪ್ಪ, ಅರ್ಜೆಂಟಾಗಿ ಅವ್ರನ್ನ ನೋಡ್ಬೇಕು. ಮಾತಾಡ್ಸ್ಕೊಂಡ್ ಬರ್ತೀನಿ. ಓಕೆ ಆಂಟಿ.